ಕಾಲೇಜು ಮುಗಿಸಿ ಮನೆಗೆ ಮಾಡುತ್ತಿದ್ದ ಯುವತಿಯನ್ನ ಚುಡಾಯಿಸಿ ಬಳಿಕ ಆಕೆಯ ಮನೆಗೆ ನುಗ್ಗಿ ಮಾರಣಾಂತಿಕ ಹಲ್ಲೆ. ಕಾಲೇಜು ಮುಗಿಸಿ ಮನೆಗೆ ಮಾಡುತ್ತಿದ್ದ ಯುವತಿಯನ್ನ ಚುಡಾಯಿಸಿ ಬಳಿಕ ಆಕೆಯ ಮನೆಗೆ ನುಗ್ಗಿ ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆ ಚಿಂತಾಮಣಿ ನಗರದ ಆಶ್ರಯ ಬಡಾವಣೆಯಲ್ಲಿ ನಡೆದಿದೆ. ಘಟನೆಯಲ್ಲಿ ತೀವ್ರವಾಗಿ ಗಾಯಗೊಂಡಿರುವ ಬಿಇ ಪ್ರಥಮ ವರ್ಷದ ವಿದ್ಯಾರ್ಥಿನಿ ಮೇಘನಾ ಎಸ್ ಪ್ರಸ್ತುತ ಕೋಲಾರದ ಎಸ್ಎನ್ಆರ್ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆದು ನಂತರ ಚಿಂತಾಮಣಿ ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾಳೆ. ಮೇಘನಾ ಅವರು ನೂತನ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಡಾನ್ಸ್ ಕ್ಲಾಸ್ ಮುಗಿಸಿ 4:30 ಸುಮಾರಿಗೆ ತಮ್ಮ ದ್ವಿಚಕ್ರ ವಾಹನದ ಬಳಿ ತೆರಳಿದ್ರು. ಈ ವೇಳೆ ಕಾರ್ತಿಕ್ ಮತ್ತು ವಿನೋದ್ ಎಂಬ ಇಬ್ಬರು ಯುವಕರು ಆಕೆಯನ್ನ ಮೇಡಂ ಎಂದು ಕರೆದು ಚುಡಾಯಿಸಲು ಯತ್ನಿಸಿದ್ದಾರೆ. ಮೇಘನಾ ಅವರು ನೀವು ಯಾರು ಎಂದು ಪ್ರಶ್ನಿಸಿದಾಗ ಅವರಿಬ್ಬರು ಹತ್ತಿರ ಬಂದು ಅನುಚಿತವಾಗಿ ವರ್ತಿಸಲು ಯತ್ನಿಸಿದ್ದಾರೆ. ತಕ್ಷಣ ಸ್ವಯಂ ರಕ್ಷಣೆಗಾಗಿ ಮೇಘನಾ ಅವರು ಆರೋಪಿಗಳ ಕೆನ್ನೆ ಹೊಡೆದು ತಳ್ಳಿ ಅಲ್ಲಿಂದ ಮನೆಗೆ ಬಂದಿದ್ದಾರೆ ಹಾಗೂ ನಡೆದ ವಿಷಯವನ್ನ ತಾಯಿಗೆ ಫೋನ್ ಮೂಲಕ ತಿಳಿಸಿದ್ದಾರೆ. ಅದೇ ದಿನ ರಾತ್ರಿ ಸುಮಾರು 8:30 ವೇಳೆಗೆ ಕಾರ್ತಿಕ್ ವಿನೋದ್ ಸೇರಿದಂತೆ ಸುಮಾರು 10 ಜನರ ಅಕ್ರಮ ಗುಂಪು ಆಶ್ರಯ ಬಡಾವಣೆಯಲ್ಲಿರುವ ಮೇಘನಾ ಅವರ ಮನೆಗೆ ನುಗ್ಗಿದೆ. ನನ್ನ ತಂಗಿನ ಕರ್ಕೊಂಬರೋದಕ್ಕೆ ನೂತನ ಶಾಲೆ ಹತ್ರ ಹೋಗಿದ್ದೆ. ಅಲ್ಲೋದಾಗ ಇಬ್ಬರು ಹುಡುಗರು ಕುಡಿದ್ಬಿಟ್ಟು ಕೂಗಿದ್ರು ನನ್ನ ಮೊದಲು. ಕೂಗಿದಾಗ ಏನು ಬೇಕು ಅಂತ ಕೇಳಿದಾಗ ಇರು 1-5 ನಿಮಿಷ ಇರು ಮಾತಾಡಬೇಕು ಅಂದರೆ ಏನು ಮಾತಾಡಬೇಕು ಹೇಳಿ ಅಂತೇಳಿ ಕೇಳಿದೆ. ಅವ್ರ ಮೇಲೇ ತೊಳ್ಕೊಂಬಂದರು. ನಾನು ಅವ್ರಿಗೆ ಹಿಂದಾಗೆ ತೊಳೆದ್ರೆ ಅವರು ಫುಲ್ ಡ್ರಂಪ್ ಮಾಡಿಬಿಟ್ಟಿದ್ರೆ ಹಿಂದೆ ಸ್ವಲ್ಪ ಹೋಗ್ತಿದ್ರು. ಬಿದ್ದಿದ್ದಕ್ಕೆ ಏನು ಜಾಸ್ತಿ ಮಾಡ್ತಾ ಇದೆಯಾ ಹಾಗೆ ಹೇಗೆ ಅಂದಾಗ ನಾನು ಗಾಡಿ ತೊಗೊಂಡು ಮನೆ ಹತ್ರಕ್ಕೆ ಹೋಗಿ ಅಮ್ಮಗೆ ಹೇಳಿದೆ. ನಾನು ಅಮ್ಮ ಹಿಂಗಾಯ್ತು ಅಂತ. ಮತ್ತೆ ಅಮ್ಮನ ಕರ್ಕೊಂಬರೋ ಅಷ್ಟೊತ್ತಿಗೆ ಯಾರೂ ಇರಲಿಲ್ಲ ಅಲ್ಲಿ. ರಾತ್ರಿ ನಮ್ಮ ಅಜ್ಜಿ ಅವ್ರ ಮನೆಗೆ ಹೋದಾಗ 8:30 ಅಲ್ಲಿ ಮನೆಗೆ ನುಗ್ಗಿ ನನ್ನ ತಂಗಿನೆಲ್ಲ ಕಾಲಲ್ಲೆಲ್ಲ ಒದ್ದಿದ್ದಾರೆ. ಅವರು ಹಿಂದೆ ಎಲ್ಲ ಇಳಿದು ಜುಟ್ಟೆಲ್ಲ ಇಳಿದು ಹೊಟ್ಟೆಗೆ ಒದ್ದು ಚಾಕು ಅಲ್ಲೆಲ್ಲ ಕತ್ತಿಗೆ ಹೊಟ್ಟೆಗೆಲ್ಲ ಕೊಯ್ದು ಬಟ್ಟೆಗೆಲ್ಲ ಸಿಗಿ ಎಲ್ಲ ಕೈಯೆಲ್ಲ ಹಾಕಿದ್ರು. ಗೊತ್ತಿಲ್ಲ ಸರ್ ಯಾರು ಅಂತ. ಮನೆಯಲ್ಲಿದ್ದರು ಸರ್. ನನಗೆ ಹೇಳ್ತೀಯ ನೀನು ಬಾ ಇವಾಗ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಎಳ್ದು ಹೊಡೆದಿದ್ದಾರೆ ಸರ್. ಬಚ್ಚ ಎಲ್ಲ ನನಗೆ ಸರ್ 20 ಜನ ಇರ್ತಾರೆ. ನಮಗೆ ಹೊಡೆದು ತಳುತ್ತೀಯ, ನಿನಗೆ ಎಷ್ಟು ಧೈರ್ಯ ಎಂದು ಕೂಗಾಡಿ ಕಾರ್ತಿಕ್ ಎಂಬಾತ ತನ್ನ ಕೈಯಲ್ಲಿದ್ದ ಮಡಚುವ ಬ್ಲೇಡ್ ಚಾಕುವಿನಿಂದ ಮೇಘನಾ ಅವರ ಹೊಟ್ಟೆಗೆ ಚುಚ್ಚಿ ರಕ್ತಗಾಯ ಮಾಡಿದ್ದಾನೆಂದು ಚಿಂತಾಮಣಿ ನಗರ ಠಾಣೆಯಲ್ಲಿ ದಾಖಲಾಗಿರುವ ದೂರಿನಲ್ಲಿ ವಿವರಿಸಲಾಗಿದೆ. ಘಟನೆ ಕುರಿತು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ನನ್ನ ಹೆಸರು ನಿಹಾರಿಕಾ. ನಾನು ಮನೆಯಲ್ಲಿರುವಾಗ ನಮ್ಮಮ್ಮ ಊರಿಗೆ ಹೋಗಿದ್ರು. ಮನೇಲಿ ಯಾರೂ ಇಲ್ಲ. ನಾನು ನಮ್ಮ ಅಕ್ಕ ಇರೋವಾಗ ಅವ್ರು ಯಾರೋ ಬಂದ್ಬಿಟ್ಟು ಜುಟ್ಟಿಟ್ಕೊಂಡು ಹೊಟ್ಟೆಗೆ ಹೆಂಗಂದ್ರೆ ಹಂಗೆ ಹೊಡೆದ್ಬಿಟ್ಟು ನಮ್ಮ ಅಕ್ಕನ ಚಾಕುವಲ್ಲೆಲ್ಲ ಕೊಯ್ದುಬಿಟ್ಟು ಮತ್ತು ನಮ್ಮ ಅಕ್ಕನ ಚಾಕುವಲ್ಲಿ ಕೊಯ್ದುಬಿಟ್ಟು ನನ್ನ ಹೊಟ್ಟೆ ಗುದ್ದುಬಿಟ್ಟು ಜುಟ್ಟಿಟ್ಕೊಂಡು ಹೊಡೆದ್ರು. ನಮಗೆ ಗೊತ್ತಿಲ್ಲ. ಒಂದು 40 ಜನ. ಏನಂತ ಹೇಳಿ ಹೊಡೆದ್ರು? ನಿಮ್ಮಮ್ಮ ಎಲ್ಲಿ, ನಿಮ್ಮಮ್ಮ ಬಂದರೆ ನಿಮ್ಮಮ್ಮನೆಲ್ಲರೂ ಸಾಯಿಸಿಬಿಡ್ತೀರಿ ಅಂತೆಲ್ಲ ಬೆದರಿಸಿದ್ರು ಸರ್.